ವಿಧಾನಸಭೆ ಕಲಾಪ ಆರಂಭ ಆಗಿದೆ. ಈ ಆರಂಭದಲ್ಲೇ ಗದ್ದಲ ಶುರುವಾಗಿದೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ಸದನದಲ್ಲಿ ಗದ್ದಲ. ಪಂಚಮಸಾಲಿ ಪ್ರಸ್ತಾಪಿಸಿ, ಆ ಮೀಸಲಾತಿಯನ್ನು ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕ್ಷಮೆಯಾಚಿಸಬೇಕು ಅಂತ ವಿಪಕ್ಷ ಬಿಜೆಪಿ ಪಟ್ಟು ಹಿಡಿದಿದೆ. ನಿನ್ನೆ ದಿನ ನಡೆದಿರುವಂತಹ ಘಟನೆ ನಿಮಗೆ ಗೊತ್ತೇ ಇದೆ. ಪಂಚಮಸಾಲಿ 2A ಮೀಸಲಾತಿಗಾಗಿ ಪ್ರತಿಭಟನೆಯನ್ನು ನಡೆಸಲಾಗಿತ್ತು. ಆ ಸಂದರ್ಭ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಪ್ರತಿಭಟನಾಕಾರರ ಮೇಲೆ. ಹೀಗಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಘೋಷಣೆಯನ್ನ ಕೂಗಿದ್ದಾರೆ. ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜಯಣ್ಣ ಮತ್ತು ಆರ್ ನಾರಾಯಣ ಸಂತಾಪ ಸೂಚನೆ ಎಲ್ಲ ಸದಸ್ಯ ಅರ್ಥ ಮಾಡಿಕೊಳ್ಳಿ. ನಾವು ನೀವು ನಾಳೆ ನಾವು ಆಲೋಚನೆ ಪರಿಸ್ಥಿತಿಗೆ ನಿಮ್ಮ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತು ಅವ್ರ ರಾಜಕೀಯ ಸೋತ ಮೇಲೆ, ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ ಮೇಲೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು, ಇರಿಗೇಷನ್ ಮಿನಿಸ್ಟರ್ ಆಗಿ, ಅವರು ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಮಹೇಶನ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು. ಸೋತ ನಂತರ ಮತ್ತೆ ನಂದು ಅವ್ರದ್ದು ರಾಜಕಾರಣದ ಬದುಕು ಒಂದು ಜೊತೆಗೆ ಹೋಗಿ ರಾಜ್ಯಸಭಾ ಮೆಂಬರು, ಸಿಟ್ಟಿಂಗ್ ಮೆಂಬರ್ ಇದ್ದಂಥ ಜಿ.ವೈ. ಕೃಷ್ಣನ ತಪ್ಪಿಸ್ಬೇಕಾದ್ರೆ ಇಲ್ಲೇ ಜಯಚಂದ್ರ ಇದ್ದಾರೆ, ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನು ರಾಜ್ಯಸಭಾ ಮೆಂಬರ್ ಮಾಡಬೇಕು ಅಂತ ನನ್ನನ್ನು ಕಳಿಸ್ಕೊಟ್ರು. ನಾನು ಜಯಚಂದ್ರ ಇಬ್ಬರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದೆ. ಇಬ್ಬರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ, ನೀವು ಎಸ್.ಎಂ. ಕೃಷ್ಣವ್ರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ನಾನು ಇಂಡಿಪೆಂಡೆಂಟ್ ಮೆಂಬರ್, ನನಗೆ ಕಾಂಗ್ರೆಸ್ ಪಾರ್ಟಿಲಿ ಅವ್ರು ಟಿಕೆಟ್ ಕೊಟ್ಟಿರಲಿಲ್ಲ ಕೆಲವು ಪೊಲಿಟಿಕಲ್ ಡಿಫ್ರೆನ್ಸಿಂದ. ಸೊ ನಾನು ಇಂಡಿಪೆಂಡೆಂಟಾಗಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ, ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆ ಗೆದ್ದೆ. ಒಂದು 5 ಜನ ಗುಂಪು ಮಾಡ್ಕೊಂಡಿದ್ದೆ ನಾನು, ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು, ನನಗೆ ಗುಂಪು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿಗೆ 36 ಸೀಟ್ ಮಾತ್ರ ಆವತ್ತಿನ ಕಾಲದಲ್ಲಿ ಇತ್ತು. ಇದ್ದಂಥ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ಬರು ರಾಜ್ಯಸಭಾ ಮೆಂಬರ್ ಆವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ಬರು ಹೋದಾಗ ನರಸಿಂಹರಾಯರು ನನಗೆ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು. ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ ಅದು, ನೀವು ಎಸ್.ಎಂ. ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ, ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ ಜಿ.ವೈ. ಕೃಷ್ಣನು, ನಾನು ಹೆಂಗೆ ನಾನು ಇದು ತಪ್ಸೋಕ್ಕಾಗ್ತದೆ ಅಂತ ಹೇಳಿದ್ರು. ನೀವು ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನಂದ ಸ್ವಾಮೀಜಿಯವರು, ಅವರು ಎಂ ಪಿಯವರು, ಹಿಂಗೆ ಮಾತಾಡೋಕೆ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ, ಇಲ್ಲ ಬಾಬು ಮಾತಾಡಲಿ, ಯು ಸ್ಪೀಕ್ ಬಾಬು, ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರನ್ನ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು. ಅವ್ರು ರಾಜ್ಯಸಭಾ ಮೆಂಬರ್ ಆದರು. ಅದಾದಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯಿತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ದರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟ್ರಿ. ಬಟ್ ಎಸ್.ಎಂ. ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, C.M. ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 1 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ. ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ, ಅಧ್ಯಕ್ಷರಾದರು. ಕೊನೆಗೆ ಪಾಂಚಜನ್ಯ ಮಾಡಿದೋ. ಪಾಂಚಜನ್ಯ ಮುಗಿದ್ಮೇಲೆ ನಮ್ಮ ಸರ್ಕಾರನೂ ಬಂತು, ಎಲ್ಲ ಆಯಿತು. ಅದಾದಮೇಲೆ ಮಂತ್ರಿಮಂಡಲ ಮಾಡಬೇಕಾಯ್ತು. ಮಂತ್ರಿಮಂಡಲ ನಡೀತು. ಮಂತ್ರಿಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಎಲ್ಲರಿಗೂ ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೆ ಮಂತ್ರಿಮಂಡಲನ ಬರೆದಿದ್ದೀವಿ. ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ, ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ, ಜಯಚಂದ್ರನೂ ಇಲ್ಲ, ಇಬ್ರು ಇಲ್ಲ, ಬರೀ 9 ಜನ ಮಂತ್ರಿ ಎಸ್.ಎಂ. ಕೃಷ್ಣ ಗೌರ್ಮೆಂಟಲ್ಲಿ. ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾವಿಬ್ಬರು ಇದರಲ್ಲಿದ್ದೆ. ಮಂತ್ರಿ ಬರೆದವ್ರು ನಾನು, ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರೆದವ್ರು ನಾನು, ಟೈಪ್ ಮಾಡಿಸೋರು ನಾನು. ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ 9 ಜನ ತೊಗೊಳೋದು, ಎಲ್ಲ ಜಾತಿಗೂ ಒಂದೊಂದು. ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ಬರೇ, ಮಿಕ್ಕಿದ್ದು ಯಾರು ಇಲ್ಲ ಅಂತ. ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು CM ಅಂತ ಬರ್ತಾ ಇದ್ದೆ ಪೇಪರ್, ನನಗೆ ಗೊತ್ತಿಲ್ಲ, ಫೋನ್ ಮಾಡ್ತಾರೆ ನನಗೆ.
ಆಮೇಲೆ ಒಬ್ಬ ಅಸ್ಟ್ರಾಲಜರ್ ಫೋನ್ ಮಾಡಿದೆ ಗುರುಗಳೇ, ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದರು, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ. ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ, ಅವ್ರ ಹತ್ರ ಇದ್ದೋ ನನ್ನ ಹತ್ರ ಸೇರಿಸ್ಕೊಂಡಿದ್ದು. ನಾನು ಒಬ್ಬ ಪಿ ಎ, ಶ್ರೀಧರಲ್ಲ ಬೇರೆ ಒಬ್ಬ ಪಿ ಎ ಇರ್ತಿತ್ತು, ಅವ್ರು ಪಿ ಎಸ್ ಇದ್ದು ಇಟ್ಕೊಂಡಿದ್ದೀನಿ. ಸೊ ನಾನು ಜಯಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನು ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾನೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾನೆ. ಮಲಗಿದ್ದವ್ರು ಎದ್ದು ಬಂದರು, ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ಮದು ಋಣ ಇದೆ, ನಿಮ್ಮ ಅನುಭವ ಇದೆ, ಋಣ ಇದೆ. ನಿಮ್ಮನ್ನ ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡಿದ್ದೀವಿ, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ. ವಿತೌಟ್ ಮೀ ದೆರ್ ಇಸ್ ನೋ ಗೌರ್ಮೆಂಟ್ ಅಂದೆ. ಎ ಜಯಚಂದ್ರ, ಡು ಯು ಅಗ್ರಿ ವಿತ್ ಮೈ ವರ್ಡ್? ಯು ಕಾಂಟ್ ಟೇಕ್ ಸ್ವೇರಿನ್ ವಿತೌಟ್ ಮೀ. ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಓನ್ಲಿ ವಿತ್ ಮೀ. ಇಲ್ಲಾಂದರೆ ಯಾರು ಇಲ್ಲೇ ಇಲ್ಲದೆ ಹೋಗಲಿ ನಾನು ಇರಬೇಕು ಅಂತ ಹೇಳಿದೆ. ಆ ಥರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ, ಇವ್ರಿಗೆ ಗವರ್ನರ್ ಹೊರಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದ್ದಾರೆ ಅಲ್ಲಿ. ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ. ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದ್ದಾರೆ? ರುದ್ರ ಅವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜೋಯಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಅಂತಾರೆ. ತಿರ್ಗಿ ಅವ್ರ ಮಗಳು ಹೇಳಿದ್ರು, ಅಮ್ಮ ಅದೆಲ್ಲ ಬಿಟ್ಬಿಡಿ, ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ, ನಾನು ಇವತ್ತು ಮಂತ್ರಿ ಇಲ್ಲ, ನನ್ನ ಮಂತ್ರಿ ಇಲ್ಲ, ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ. ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ 6 ಗಂಟೆಗೆ, ಬೆಳಗ್ಗೆ 2 ಗಂಟೆಯಿಂದ 6 ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ. ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಹತ್ರ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು. ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ? ಅದೇ ಪಿಕ್ಚರ್ ಬರ್ಬೇಕಾ ಈಗ? ಯಾಕಂದ್ರೆ 2.5 ಆಯ್ತಲ್ಲ ನೋಡಪ್ಪ. ಇವಾಗೂ ಹಂಗೆ ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ, ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ತೋರಿಸ್ರಿ ಸರ್. ಪ್ರತಿಪಕ್ಷ ನಾಯಕರು ಮಾತಾಡ್ತಾರಲ್ಲ ಅಲ್ಲಿ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ, ನಿಮಗೆ ನಿಮ್ಮ ಹಿಸ್ಟ್ರಿಯನ್ನು ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ. ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ. ಈಗ ಮತ್ತು ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮಗೆ ಒಂದು ಒಳ್ಳೆಯದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದು ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ, ಇಲ್ಲಿರೋರಿಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ, ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ, ಇಲ್ಲಾಂದರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈಗ ಅವರು ಅಶೋಕಣ್ಣ ಈಗ ಅಲ್ಲ, ಇನ್ನು ಹೇಳ್ಬೇಕಾಯ್ತು. ಅವ್ರ ಅಧ್ಯಕ್ಷತೆಯಲ್ಲೇ ಸರ್ಕಾರ ಬಂದಿದ್ದು ಅಂತ, ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದಿದ್ದು ಬಿಟ್ಬಿಟ್ರಿ. ಅಲ್ಲಿ ಏನು ಬಿಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ಬಿಡಿ. ಫಸ್ಟ್ ನಮ್ದು ಬಿಟ್ಬಿಡಿ, ನಮ್ದು ಪಾಡಿಗೆ ನಮ್ದು ನಡ್ಕೊಂಡು ಹೋಗ್ತದೆ. ನೀವಲ್ಲಿ ಒದ್ರೂ ಆಗಲ್ಲ, ಸತ್ರೂ ಆಗಲ್ಲ. ನಿಮ್ಮ ಹೈಕಮಾಂಡ್ ನಿಮ್ಮ ಮಾತು ಕೇಳೋರಲ್ಲ. ಈಗ 2 ದಿವಸ ಖರ್ಗೆ ಅವ್ರು ಇದ್ದಿದ್ದಿಲ್ಲ, ಚೆನ್ನಾಗಿ ನಡೆದಿತ್ತು. ಇವತ್ತು ಖರ್ಗೆ ಅವರು ಅಷ್ಟೇ. ಪ್ರಿಯಾಂಕಾ ಅವರೇ, ನಿಮ್ಮದು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿದ್ದೀರಿ, ನೀವು ಆಡಳಿತ ಪಕ್ಷ ಇರುವಂಥವ್ರು. ನೀವು ಇವಾಗ ಡೈಲಾಮೋದಲ್ಲಿದ್ದೀರಾ. ಈಗ ಡಿ ಕೆ ಶಿವಕುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯನವ್ರ ಕಡೆ ಇರ್ತಾರೋ, ನೀವು ತೀರ್ಮಾನ ಮಾಡ್ಕೊಳ್ಳಿ.
ನಮ್ಮಲ್ಲಿ ಯಾವುದೇ ಅಥವಾ ನಿಮ್ಮ ತಂದೆಯವ್ರನ್ನೇ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ, ಅದನ್ನು ನೋಡಿ. ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು. ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಗೆ ರಾಮಕೃಷ್ಣ ಹೆಗಡೆ ಅವ್ರು ಬಂದ್ರು, ಹಂಗೇನ ನಾವು ಹುಟ್ಟತ್ತು. ಹುಷಾರಾಗಿರಿ ಶಿವಕುಮಾರ್ ಅವರೇ, ಹುಷಾರಾಗಿರಿ ದಯವಿಟ್ಟು. ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಗಡೆ ಹೆಂಗ್ ಬಂದ್ರು ಹಂಗಾಗ್ಬೋದು. ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ. ಹುಷಾರಾಗಿರಿ. ಕೂತ್ಕೊಳ್ಳಿ ಪ್ಲೀಸ್, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ಓಟ್ ಹಾಕಿದೆ ಅಂದ್ರಲ್ಲ ದೇವೇಗೌಡರು, ನಮ್ಗೆ 5 ಜನಕ್ಕೆ, ನನಗೂ ರೇವಣ್ಣಗೆ ಕೊಟ್ಟಿದ್ರು. ನಾವು ಕೂಡ ಜನತಾ ದಳದಿಂದ ಗೆದ್ದು 6 ಜನ ದೇವೇಗೌಡರು ಓಟ್ ಹಾಕಿದ್ವಿ ಅಂತ ಗೆದ್ದಿದ್ರಿ. ನಾವು 6 ಜನ ಜನತಾ ದಳದವ್ರು ಗೆದ್ದವರು. SM ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ವಿ, 41 ಆಗಿದ್ದು. ಕಾಂಗ್ರೆಸ್ ಗೆದ್ದಿದೆ 34 ಅವತ್ತು. ಚಂದ್ರಪುರ ಆಯ್ತು. ಉತ್ತಮ ಮಾಹಿತಿ ಕೊಟ್ಟು ಧನ್ಯವಾದಗಳು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ರು. ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ 5 ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗಡೆ, ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು. ನನಗೂ ಗೊತ್ತಿದೆ ಅದು. ಮುಖ್ಯ ದೇವೇಗೌಡರು ಓಟೇ ಬಿತ್ತು. ನನಗೆ ಗೊತ್ತು. ಐ ನೋ ದಿ ಅಕೌಂಟ್ಸ್. ಎಲ್ಲಿತ್ತು ರೈ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲಿ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಉತ್ತರ ಮುಂದೆ ಹೋಗಿ, ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಬಾಕಿ ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನೇನು ಅಧ್ಯಕ್ಷರೇ, ಅವ್ರದ್ದು ಉದ್ದೇಶ ನೀವು ಲಘುನ ಮುಖ್ಯಮಂತ್ರಿ ಆದ್ರೆ ತಾವು ಮಂತ್ರಿ ಆಗ್ತೀವಿ. ನನಗೆ ಅಷ್ಟಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ. ಅದಕ್ಕೆ ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಷ್ಟಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನೂ ಇಲ್ಲದೆ ಹೋದಾಗೆ ನನಗೆ ನಾ ಇನ್ನೂ ಮಂತ್ರಿನೇ ಇರಲಿಲ್ಲ, MLAನೂ ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಲೂ ಹೇಳಿದರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ. ನಾನೀಗ ಅದನ್ನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಒಂದು ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ, ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ. ಶ್ರೀಧರನ್ ಅಂತ ಇದ್ರು. ಆಮೇಲೆ ಅವರು ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆ ಕಮಿಟಿಗೆ. ಲಾಸ್ಟ್ ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಗೆ ಆಮೇಲೆ ಅನಂತಕುಮಾರ್ಗೂ ಫೋನ್ ಮಾಡಿದ್ರು. ಅನಂತಕುಮಾರ್ ಕರ್ಸು ತಿರ್ಗಾ ಪ್ರೈಮ್ ಮಿನಿಸ್ಟರ್ಗೊಂದು ಟೈಮ್ ಫಿಕ್ಸ್ ಮಾಡಿದ್ರು. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಮಾಡ್ಕೊಂಡ ತಕ್ಷಣ ಹೋಗಿ ವಾಜಪೇಯಿ ಹತ್ರ ಕರ್ಕೊಂಡೋದ್ರು. ವಾಜಪೇಯಿ ಕರ್ಕೊಂಡೋದ ತಕ್ಷಣ ಕೊಟ್ಟ ತಕ್ಷಣ ಈ ವಾಸ್ ವೆರಿ ಹ್ಯಾಪಿ. ವಾಜಪೇಯಿ ಇಮಿಡಿಯೇಟಾಗಿ ಅವತ್ತು ವಾಜಪೇಯಿಯವರು ಕ್ಲಿಯರೆನ್ಸ್ ಮಾಡಿದ್ರು. ಅನಂತಕುಮಾರ್ SM ಕೃಷ್ಣರವ್ರ ರಿಪೋರ್ಟ್ಗೆ ಆಯಿತು, ಡೆಲ್ಲಿ ಮಾದರಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ. ದಟ್ ಈಸ್ ಹೌ ಮೆಟ್ರೋ ಕೇಮ್ ಟು ಕರ್ನಾಟಕ. ಇಟ್ ಈಸ್ ಗೋಲ್. ಅನಂತಕುಮಾರ್ ಹ್ಯಾಸ್ ಪ್ಲೇಡ್ ಎ ವೆರಿ ವೈಟಲ್ ರೋಲ್ ವೆನ್ ಹಿ ವಾಸ್ ದೇರ್. ಅದು ನಾನು ಇಲ್ಲ ಅಂತ ನಾನು ಅಲ್ಗಳಿಕ್ಕೆ ನಾನು ಸಾಧ್ಯ ಇಲ್ಲ. ಸೊ ಹಂಗೆ ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರಬೇಕಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷೆ, ಬರೀ 6 ಲಕ್ಷ ಎಕರೆ, 4,200 ಎಕರೆ, 2,000 ಗೌರ್ಮೆಂಟು, 2,000 ಪ್ರೈವೇಟ್, ಬರೀ 6 ಲಕ್ಷ ಲ್ಯಾಂಡ್ ಅಕ್ವಿಷನ್. ಪಾಪ ಎಲ್ಲ ರೈತರು ಬಿಟ್ಕೊಟ್ಬಿಟ್ರು ಅಧ್ಯಕ್ಷರೇ. ಆ ಬಚ್ಚೇಗೌಡರು ಅಂತ ಒಬ್ರು ಇದ್ರು, ಮುನ್ನರಸಿಂಹ ಅಂತ ಒಬ್ಬ MLA ಇದ್ರು, ಇನ್ನೊಬ್ರು ನಮ್ಮ ರಾಮಯ್ಯ ಅಂತ ಇದ್ರು. ಅವರೆಲ್ಲ ಕೂತ್ಕೊಂಡು, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಜಮೀನ್ ಅವ್ರ ಹತ್ರ ಎಲ್ಲ ಕರೆದು ಮೀಟಿಂಗ್ ಮಾಡಿದೆ. ನಾನೇ ಮೀಟಿಂಗ್ ಮಾಡಿ ಬರೀ 6 ಲಕ್ಷ ರೂಪಾಯಿಗೆ ಎಕರೆಗೆ ಇವತ್ತು ಅವತ್ತು 6 ಲಕ್ಷಕ್ಕೆ ಅವ್ರು ಕೊಟ್ಬಿಟ್ರು ಪಾಪ ಜಮೀನ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಿಂದ ಕಡೀ ಪರಿಸರ ಪಾಪ 2,000 ಎಕರೆ ಜಮೀನು ಕಳ್ಕೊಂಡು ರೈತರು ಬಿಕ್ಕಿದ್ದು ಮಾಡಿ. ಇವತ್ತು ಅಲ್ಲಿ ಎಷ್ಟು ಜಮೀನಿದೆ ಅಂತ ನಾನು ರೇಟ್ ಏನಿದೆ ಅಂತ ನಾನೇನು ಹೇಳಬೇಕಾಗಿಲ್ಲ, ಬೇರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಆ ತೀರ್ಮಾನ ಮಾಡಿದಾಗ ಕೊನೆಗೆ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಬರೀ ಒಂದು ಬಾಕ್ಸರ್ ಮಾಡಿದ್ರು. ತಿರ್ಗಾ ಅಸೆಂಬ್ಲಿಲಿ ನಾನು ಅಷ್ಟೊತ್ತಿಗೆ ಬೇರೆ ಗೌರ್ಮೆಂಟ್ ಬಂತು, ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡಿ ತಿರ್ಗಾ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡಿ ದಯಾನಂದ್ ಸಾಗರ್ ಅವರ ಅಣ್ಣ ಮಗ ಹೇಮಂತ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ
ತಿರ್ಗಾ ದೊಡ್ಡ ಗಲಾಟೆ ನಡೆದು ಡಿಸೈನ್ನ ಚೇಂಜ್ ಮಾಡಿಸಿ ದೆನ್ ದಿ ನ್ಯೂ ಏರ್ಪೋರ್ಟ್ ಹ್ಯಾಸ್ ಕಮ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಹಿಂಗೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ಪಂಚಾಯತಿ ಇರ್ಬೋದು, ಒಂದು ಬಿಸಿ ಊಟ ಇರ್ಬೋದು, ಇದೆಲ್ಲ ಐಟಿ ಪಾಲಿಸಿ ಇದೆಯಲ್ಲ, ಅವ್ರೇನು ದೊಡ್ಡ ಸಹಾಯಕ್ಕಿನ್ನ ದಿ ಪಾಲಿಸಿ ವಾಟ್ ಈ ಮೇಡ್, ದಟ್ ವಾಸ್ ಎ ವೆರಿ ಬಿಗ್ ಪಾಲಿಸಿ. ಆವತ್ತು ಈ GST ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇತ್ತು, ಅದೆಲ್ಲ ಬೇಕಾದಷ್ಟೆಲ್ಲ ಎಕ್ಸೆಪ್ಷನ್ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಧ್ಯಕ್ಷೆ. ಹಂಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಬೇರೆ ಬೇರೆವೆಲ್ಲ ನಮ್ಮವರೆಲ್ಲ ಮಾತಾಡಿರ್ತಾರೆ, ಈ ಗಂಧದ ವಿಚಾರ, ಈ ಪಂಚಾಯತ್ ರಾಜ್ ವಿಚಾರ, ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ನ ರೈಸ್ ಮಾಡೋಕ್ಕೆ, ಆಮೇಲೆ ಗವರ್ನೆನ್ಸ್, ಒಂದು ಆಡಳಿತಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅಂತೇಳಿ. ಯಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಾರ್ಟಿಯವ್ರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ದು ಅಪೋಸಿಷನ್ ಲೀಡರ್ ಇದ್ದು, ಯಾರು ಏನೇ ಅವ್ರಿಗೇನಾದ್ರು ಅನ್ಬೇಕಾದ್ರೂ ಕೂಡ ಶಾಲಾಕೆ ಏನಾದ್ರು ಹೇಳ್ತಿದ್ರೆ ಹೊರತು ನೇರವಾಗಿ ಅವ್ರಿಗೆ ಮಾತಾಡ್ತಾರೆ. ಅಷ್ಟು ಹೃದಯ ಭಾವದಿಂದ ಅವರ ಬದುಕನ್ನು ನಾನು ನೋಡಿದ್ದೇನೆ. ರಾಜಕಾರಣದಲ್ಲಿ ಒಂದು 2-3 ತೀರ್ಮಾನ ಹೆಚ್ಚು ಕಮ್ಮಿ ಆಯಿತು ಬಿಡಿ, ಅದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಮಚ್ ಆನ್ ದಟ್. ಸೊ ಹಂಗೆ ಅವರು ಮಾಡಿದಂಥ ಅನೇಕ ತೀರ್ಮಾನಗಳು